ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ಇವತ್ತು ನಾನು ಸೀರೆಗೆ ಕುಚ್ ಹಾಕಿ ತೋರಿಸ್ತಾ ಇರುವಂಥದ್ದು ಮೈಸೂರು ಸಿಲ್ಕ್ ಸ್ಯಾರಿಗೆ. ನೋಡಿ, ಇದು ತ್ರಿಬಲ್ ಕಾಂಬಿನೇಷನಲ್ಲಿದೆ. ಬಾರ್ಡರ್ನಲ್ಲಿ ಪಿಂಕು ಮತ್ತು ಗ್ರೀನ್ ಇದೆ, ಹಾಗೆ ಸೆಂಟರ್ನಲ್ಲಿ ವೈಟ್ ಇದೆ, ಅಲ್ಲಲ್ಲಿ ಗೋಲ್ಡ್ ಕಲರ್ದು ಲೈನ್ಸ್ ಬಂದಿದೆ. ಕಾಮನ್ ಆಗಿ ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ಸಾಕು, ಎಲ್ಲರೂ ಸಿಂಪಲ್ಲಾಗಿ ಡಿಸೈನು ಮಾಡಿಸ್ಕೊಳ್ತಾರೆ ಕುಚ್ಚುದು. ಸೊ ನಾನಿವತ್ತು ಇಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿಗೆ ತುಂಬ ಗ್ರ್ಯಾಂಡಾಗಿ ಒಂದು ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ವರ್ಕ್ನ ಹೇಗೆ ಹಾಕೋಣ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು 6 ಎಳೆ ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಯಾರಿದು ಸೆರಗು ಕೂಡ ಪಿಂಕ್ ಕಲರಲ್ಲೇ ಇದೆ. ನಾನು ಪಿಂಕ್ ಜಾಸ್ತಿ ಹೈಲೈಟ್ ಆಗೋದು ಬೇಡ ಅಂಥೇಳಿ ನಾನು ಸೆರಗು ಹತ್ರನೇ ಪಿಂಕ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಲಾಕ್ ಮಾಡಿಕೊಂಡೆ, ಪಕ್ಕದಲ್ಲಿ ಇನ್ನೂ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ಚೈನ್ ಹಾಕ್ಕೊಳ್ತೀನಿ. 1 2 3 4 4 ಚೈನ್ ಹಾಕ್ಕೊಂಡು ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ನಮಗಿಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿನ ತುಂಬ ಹುಷಾರಾಗಿ ನಾವು ಬೇಸ್ ಹಾಕ್ಕೊಳ್ಬೇಕು, ಯಾಕಂದರೆ ಸೀರೆ ಎಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ತುಂಬ ನಿಧಾನವಾಗಿ ಹಾಕ್ಕೊಳ್ಬೇಕಾಗುತ್ತೆ. ಮತ್ತೆ ಚೈನ್ ಹಾಕ್ಕೊಳ್ತೀನಿ, ಮತ್ತು 4 ಚೈನ್ ಹಾಕ್ಕೊಂಡು ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ನಾನು ಸೀರೆಗೆ ಲಾಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಒಳಗಡೆಗೆ ಲಾಕ್ ಮಾಡಿಕೊಂಡ್ರೂ ನಡೆಯುತ್ತೆ, ಯಾಕಂದರೆ ಮೈಸೂರು ಸಿಲ್ಕ್ ಸೀರೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿಕ್ಕೆ ಹೋದರೆ ಸ್ವಲ್ಪ ಟೈಟಾಗಂತ ಫೀಲ್ ಆಗುತ್ತೆ. ಸೊ ಆದಷ್ಟು ಇದನ್ನು ಸ್ವಲ್ಪ ಫ್ರೀಯಾಗೆ ಹಾಕ್ಕೊಳ್ಬೇಕು. ಮತ್ತು ಇನ್ನೂ ಒಂದು ಸಾರಿ ಚೈನ್ ಹಾಕ್ಕೊಳ್ತೀನಿ, 4 ಚೈನು. ಅದನ್ನು ಕೂಡ ಎಲ್ಲಿ ಬರುತ್ತೆ ಅಲ್ಲಿಗೆ ಸೀರೆಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಇನ್ನೂ ಒಂದು ಸಾರಿ ಚೈನ್ ಹಾಕ್ಕೊಳ್ತೀನಿ. ಒಟ್ಟು 4 ಚೈನನ್ನು 3 ಸಾರಿ ಹಾಕ್ಕೊಂಡಿದ್ದೀನಿ. ಇವಾಗ 6 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 6 ಚೈನನ್ನು ಹಾಕ್ಕೊಂಡು ನಾವು ಸೇಮ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋದು ಬೇಡ, 4 ಚೈನ್ದು ಗ್ಯಾಪಿಗೆ ಲಾಕ್ ಮಾಡ್ಕೊಳ್ಳೋಣ. ಅಂದರೆ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಜರಿ ಅಲ್ಲಲ್ಲಿ ಸ್ವಲ್ಪ ಟೈಟಾಗಿ ಇರುತ್ತೆ. ಸೊ ಮೈಸೂರು ಸಿಲ್ಕ್ ಸೀರೆ ಆಗಿರೋದ್ರಿಂದ ನಾವು ಸ್ವಲ್ಪ ಹುಷಾರಾಗಿ ನಿಧಾನವಾಗಿ ಹಾಕ್ಕೊಳ್ಬೇಕಾಗುತ್ತೆ ಲಾಕ್ನ. ನೋಡಿ, ಇದು ಯು ಶೇಪ್ ಬರುತ್ತೆ. ಸೊ ಇವಾಗ ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ಸೀರೆಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ತುಂಬ ಟೈಟಾಗಿ ಎಳ್ಕೊಳ್ಳಿಕ್ಕೆ ಹೋಗಬಾರ್ದು ಸೀರೆನ. ನಾವು ಜರಿ ಇರುವಂಥ ಸೀರೆಗಳಿಗೆಲ್ಲ ಹಾಕ್ತೀವಲ್ಲ, ಟೈಟಾಗಿ ಹಿಡ್ಕೊಂಡು, ಸೊ ಆ ರೀತಿ ಟೈಟಾಗೆಲ್ಲ ಹಿಡ್ಕೊಂಡು ಮೈಸೂರು ಸಿಲ್ಕ್ ಸೀರೆಗೆ ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಲೂಸಲ್ಲಿ ಇಟ್ಕೊಂಡಿರಬೇಕು. ಮತ್ತು ಇನ್ನೂ ಒಂದು ಸಾರಿ 4 ಚೈನ್ ಹಾಕ್ಕೊಂಡೆ, ಅದು ಕೂಡ ಎಲ್ಲಿಗೆ ಬರುತ್ತೆ ಸೀರೆಗೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೂ ಒಂದು ಸಾರಿ 4 ಚೈನ್ ಹಾಕ್ಕೊಳ್ತೀನಿ, ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಇನ್ನೂ ಒಂದು ಸಾರಿ 4 ಚೈನ್ ಹಾಕ್ಕೊಳ್ತೀನಿ, ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೊಂದು ಸಾರಿ 4 ಚೈನ್ ಹಾಕ್ಕೊಳ್ತೀನಿ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಮೊದಲಲ್ಲಿ 3 ಸಾರಿ ಹಾಕ್ಕೊಂಡಿದ್ವಿ. 6 ಚೈನ್ ಆದಮೇಲೆ ಮತ್ತೆ 4 ಚೈನನ್ನು 5 ಸಾರಿ ಹಾಕ್ಕೊಳ್ಬೇಕು. ನೋಡಿ, 5 ಸಾರಿ ಹಾಕ್ಕೊಂಡಿದ್ದೀನಿ. 6 ಚೈನ್ ಆದಮೇಲೆ 4 ಚೈನನ್ನು 5 ಸಾರಿ ಹಾಕ್ಕೊಳ್ಬೇಕು. ಮತ್ತೆ 6 ಚೈನ್ ಹಾಕ್ಕೊಳ್ತಾ ಇದ್ದೀನಿ, ಅದನ್ನು 4 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ತೀನಿ. ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ಅದು ಒಟ್ಟು ಯು ಶೇಪ್ ಬರಬೇಕು, ಆ ರೀತಿ ಮಾಡ್ಕೊಳ್ತೀನಿ. ಸೊ ನಿಮಗೇನಾದರೂ ಇಲ್ಲಿ ಬೀಡ್ ಬೇಕಂದರೆ ಒಂದು ದೊಡ್ಡದಾಗಿರುವಂಥ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಬೋದು. ರೌಂಡ್ ಬೀಡ್ ಅಥವಾ ಲಾಂಗ್ ಬೀಡು, ಈ ರೀತಿ ಯಾವ ಬೀಡ್ ಬೇಕಂದ್ರೂ ಆ್ಯಡ್ ಮಾಡ್ಕೊಳ್ಬೋದು. ಬೀಡ್ ಬೇಡ ಅಂದರೆ 6 ಚೈನ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಬೋದು. ಮತ್ತು 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ,
ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡೆ. ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಇನ್ನೊಂದು ಸಾರಿ ನಾನು 4 ಚೈನ್ ಹಾಕ್ಕೊಳ್ತೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ನಾನಿಲ್ಲಿ ನಿಮಗೆ 2 ಆರ್ಚ್ ಅಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ. ಪೂರ್ತಿ ಬೇಸೆಲ್ಲ ಹಾಕಿ ಮಾಡುವಷ್ಟರಲ್ಲಿ ನಮಗೆ ಟೈಮ್ ಆಗುತ್ತೆ. ಸೊ ಹಾಗಾಗಿ ಮೊದಲಲ್ಲಿ ಮತ್ತು ಲಾಸ್ಟಲ್ಲಿ 3 ಚೈನ್ ಬರೋ ಹಾಗೆ ನಾವು ನೋಡ್ಕೊಳ್ಬೇಕು. ಆವಾಗ ನಮಗೆ ಆರ್ಚು ನೀಟಾಗಿ ಕಂಪ್ಲೀಟ್ ಆಗುತ್ತೆ. ಆರ್ಚ್ದು ಸೆಂಟರ್ನಲ್ಲಿ 4 ಚೈನು 5 ಸಾರಿ ಬರಬೇಕು. ಮೊದಲಲ್ಲಿ ಮತ್ತು ಕೊನೆಯಲ್ಲಿ ಮಾತ್ರ 4 ಚೈನು 3 ಸಾರಿ ಬರಬೇಕು. ಸೊ ನೆಕ್ಸ್ಟ್ ಸ್ಟೆಪ್ಪು ನಾನು ಸೇಮ್ ಕಲರ್ ಥ್ರೆಡ್ಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು 2 ಸಾರಿ ಲಾಕ್ ಮಾಡ್ಕೊಂಡಿದ್ರೆ 2 ಸಾರಿ ಲಾಕ್ ಮಾಡ್ಕೊಳ್ಬೇಕು. ಇವಾಗ ಮತ್ತೆ ನಾನು 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು 4 ಚೈನ್ದು ಲಾಕ್ ಏನಿದೆ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ನಾನು 4 ಚೈನ್ ಹಾಕ್ಕೊಳ್ತೀನಿ. ಅದನ್ನು ಕೂಡ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. 4 ಚೈನ್ದು ಲಾಕ್ ಏನಿದೆ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಇವಾಗ ನೆಕ್ಸ್ಟ್ 4 ಚೈನ್ ಗ್ಯಾಪಿಗೆ ನಾನು ಒಂದು ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶ ಆದಮೇಲೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಂಡು 6 ಚೈನ್ದು ಗ್ಯಾಪ್ ಏನಿದೆ ಅದ್ರ ಒಳಗಡೆಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ನಾನು ತ್ರಿಬಲ್ ಕ್ರೋಶ ಮಾಡ್ಕೊಳ್ತೀನಿ. ನೋಡಿ, 2 ದಾರ ಒಂದು ಮಾಡಿಕೊಂಡೆ, ಮತ್ತೆ 2 ದಾರ ಒಂದು ಮಾಡ್ಕೊಳ್ತೀನಿ, ಮತ್ತೆ ಉಳಿದಿದ್ದ 2 ದಾರನ ಒಂದು ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಳ್ತೀನಿ. ಮತ್ತೆ 6 ಚೈನ್ ಗ್ಯಾಪಿಗೆ ನಾನು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ತೀನಿ. ಸೊ ತ್ರಿಬಲ್ ಕ್ರೋಶೆ ಕಂಬ ಹಾಕೊಳ್ಳೋದು ಎಲ್ಲ ವಿಡಿಯೋನಲ್ಲೂ ನಾನು ತೋರಿಸಿದ್ದೀನಿ. ಹಾಗಾಗಿ ಇಲ್ಲೇನು ಅದನ್ನು ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಿಲ್ಲ. ಒಟ್ಟು ನಾನಿಲ್ಲಿ 12 ಕಂಬಗಳನ್ನ ಹಾಕ್ಕೊಳ್ತೀನಿ. ಒಟ್ಟು 6 ಚೈನ್ದು ಗ್ಯಾಪಿಗೆ ನಾನು 12 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಳ್ತೀನಿ. ನೋಡಿ, ಕಂಬ ಹಾಕ್ಕೊಂಡಿದ್ದು ಮುಗ್ದಿದೆ. ಸೊ ನೀಟಾಗಿ ಬರೋ ಹಾಗೆ ಕಂಬಗಳನ್ನ ಹಾಕ್ಕೊಳ್ಬೇಕು. ಇವಾಗ ನಾನು ನೆಕ್ಸ್ಟು 4 ಚೈನ್ ಗ್ಯಾಪಿಗೆ ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಮತ್ತು ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಆರ್ಚ್ ತುಂಬ ಟೈಟಾಗಿನೂ ಹಾಕ್ಕೊಳ್ಬೋದು, ತುಂಬ ಲೂಸಾಗಿ ಕೂಡ ಹಾಕ್ಕೊಳ್ಬಾರ್ದು. ಎಲ್ಲ ಒಂದೇ ಸಮವಾಗಿ ಬರೋ ಹಾಗೆ ಆರ್ಚ್ನ ಹಾಕ್ಕೊಂಡಿರಬೇಕು. ಇವಾಗ 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, 4 ಚೈನ್ದು ಲಾಕ್ ಏನಿತ್ತು ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಇನ್ನೂ ಒಂದು ಸಾರಿ 4 ಚೈನ್ ಹಾಕ್ಕೊಳ್ತೀನಿ. ಅದನ್ನು ಕೂಡ ನಾನು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಇನ್ನೂ ಒಂದು ಸಾರಿ 4 ಚೈನ್ ಹಾಕ್ಕೊಳ್ತೀನಿ. ಒಟ್ಟು ನಮಗೆ ಬೇಸಲ್ಲಿ 5 ಸಾರಿ ಚೈನ್ ಹಾಕ್ಕೊಂಡಿದ್ವಲ್ಲ, ಸೊ ಇಲ್ಲಿ ನಾವು 3 ಸಾರಿ ನಾವು 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಬೇಕು. ಇವಾಗ ನೆಕ್ಸ್ಟ್ 4 ಚೈನ್ ಗ್ಯಾಪಿಗೆ ನಾವು ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಬೇಕು. ನೋಡಿ, ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಳ್ತಿದ್ದೀನಿ. ಮತ್ತೆ 6 ಚೈನ್ದು ಗ್ಯಾಪ್ ಏನಿದೆ ಅಲ್ಲಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಳ್ತೀನಿ. ಅದೇ 6 ಚೈನ್ ಗ್ಯಾಪಿಗೆ ನಾನು ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಇಲ್ಲಿ ಕೂಡ ನಾನು 12 ಕಂಬಗಳನ್ನ ಹಾಕ್ಕೊಂಡಿದ್ದಾಗಿದೆ. ನೆಕ್ಸ್ಟು 4 ಚೈನ್ ಗ್ಯಾಪಿಗೆ ನಾನು ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ.
ಅದಾದಮೇಲೆ ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. 4 ಚೈನ್ ಹಾಕ್ಕೊಂಡು 4 ಚೈನ್ದು ಲಾಕ್ ಏನಿದೆ ಆ ಲಾಕ್ ಮೇಲೆ ಮತ್ತೊಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೊಮ್ಮೆ 4 ಚೈನ್ ಹಾಕ್ಕೊಳ್ತೀನಿ. ಮತ್ತು ಅದನ್ನು ಕೂಡ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸೊ ನಾನು ಸ್ಯಾರಿನ ಪೂರ್ತಿ ಕಂಪ್ಲೀಟ್ ಮಾಡಿಲ್ಲದೆ ಇರೋದ್ರಿಂದ ಥ್ರೆಡ್ನ ಹಾಗೆ ಇಟ್ಕೊಂಡಿದ್ದೀನಿ. ಈ ವಿಡಿಯೋ ಕಂಪ್ಲೀಟ್ ಆದಮೇಲೆ ನಾನು ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ. ಹಾಗಾಗಿ ನಾನಿಲ್ಲಿ ಥ್ರೆಡ್ನ ಕಟ್ ಮಾಡಿ ತೋರಿಸ್ತಾ ಇಲ್ಲ ನಿಮಗೆ. ಕೊನೆಯಲ್ಲಿ ನೋಡಿ, ಪೂರ್ತಿ ಆರ್ಚು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಇದಕ್ಕೆ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ನಾನಿಲ್ಲಿ ವೈಟ್ ಕಲರ್ದು ಸಿಲ್ಕ್ ಥ್ರೆಡ್ನ ತಗೊಂಡಿದ್ದೀನಿ. ಈ ಸ್ಟೆಪ್ಪಲ್ಲಿ ನಾನು ಬೀಡನ್ನ ಸಿಲ್ಕ್ ಥ್ರೆಡ್ ಒಳಗಡೆಗೆ ಇನ್ಸರ್ಟ್ ಮಾಡ್ಕೊಂಡಿರ್ತೀನಿ. ಹಾಗಾಗಿ ಅದು ಹೇಗೆ ಮಾಡಿರ್ತೀನಿ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಒಂದು ನಾರ್ಮಲ್ ಎಮ್ಮಿಂಗ್ ಸೂಜಿಗೆ ನಾನು ಒಂದು ಸ್ಮಾಲ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ಇದು ಕಾಟನ್ ಥ್ರೆಡ್ಡು. ಅದನ್ನು ಎಂಡಲ್ಲಿ ನಾಟ್ ಮಾಡ್ಕೊಂಡಿದ್ದೀನಿ. ಮತ್ತು 6 ಎಳೆ ದಾರನ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ದಾರನ ನಾನು ಈ ನೀಡಲ್ ಒಳಗಡೆ ಇರೋ ದಾರದೊಳಗಡೆಗೆ ಹಾಕ್ಕೊಳ್ತೀನಿ. ಈ ರೀತಿ ಫಸ್ಟು ಕಾಟನ್ ಥ್ರೆಡ್ನ ಅಗಲ ಮಾಡಿಕೊಂಡು ಸಿಲ್ಕ್ ಥ್ರೆಡ್ ಏನಿದೆ ಅದನ್ನು ಅದ್ರ ಒಳಗಡೆಗೆ ನಾವು ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಹಾಕಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಸೊ ಇವಾಗ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ಬೀಡನ್ನ ಪೋಣಿಸ್ಕೊಳ್ತೀನಿ. ನೋಡಿ, ಹುಷಾರಾಗಿ ನೋಡ್ಕೊಳ್ಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಸಿಲ್ಕ್ ಥ್ರೆಡ್ ಬಿಚ್ಕೊಳ್ಬಾರ್ದು. ಆ ರೀತಿ ಪೋಣಿಸ್ಕೊಳ್ಬೇಕು. ನಾನು ಇದಕ್ಕಾಗಿ 3 mm ಸೈಜ್ದು ಬೀಡನ್ನ ತಗೊಂಡಿದ್ದೀನಿ. ನೋಡಿ, ಬೀಡನ್ನ ಈ ರೀತಿ ನೀಡಲ್ ಒಳಗಡೆಗೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನಾವು ಹಾಕ್ಕೊಳ್ಬೇಕು. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರಿ, ಶಾರ್ಟೇಜ್ ಆದರೆ ಮತ್ತೆ ಹಾಕ್ಕೊಳ್ಳಿಕ್ಕಾಗಲ್ಲ. ನೋಡಿ, ಈ ರೀತಿ ಬೀಡನ್ನ ಎಳ್ಕೊಂಡು ಬಂದರೆ ಸಿಲ್ಕ್ ಥ್ರೆಡ್ ಒಳಗಡೆಗೆ ಆರಾಮವಾಗಿ ಬಂದುಬಿಡುತ್ತೆ. ಸೊ ಇದೇ ರೀತಿ ನೀವು ಎಷ್ಟು ಆರ್ಚ್ ಹಾಕಿರ್ತೀರಿ ಅದಕ್ಕೆ ಎಷ್ಟು ಬೀಡು ಬೇಕಾಗುತ್ತೆ ಅಷ್ಟು ಬೀಡ್ಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಬೀಡೆಲ್ಲ ಹಾಕ್ಕೊಂಡಾದ್ಮೇಲೆ ನಾನು ಈ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೈಟ್ ಕಲರ್ ಇರೋ ಸೆಂಟರ್ನಲ್ಲಿರೋದ್ರಿಂದ ನಾನು ವೈಟ್ ಕಲರ್ ಸಿಲ್ಕ್ ಥ್ರೆಡ್ಡು ಸೆಂಟರ್ನಲ್ಲೇ ಬರೋ ಹಾಗೆ ನಾನಿಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಇನ್ನೂ ಒಂದು ಸಾರಿ ಪಕ್ಕದಲ್ಲಿ ಲಾಕ್ ಮಾಡ್ಕೊಳ್ತೀನಿ. 2 ಲಾಕ್ ಮಾಡ್ಕೊಂಡಿದ್ವಲ್ಲ, ಹಾಗಾಗಿ ಇಲ್ಲಿ ಕೂಡ 2 ಸಾರಿ ಲಾಕ್ ಮಾಡ್ಕೊಳ್ತೀನಿ. 2 ಸಾರಿ ಲಾಕ್ ಮಾಡಿಕೊಂಡು ನಾನು 4 ಚೈನ್ ಹಾಕ್ಕೊಳ್ತೀನಿ. 4 ಚೈನ್ ಹಾಕ್ಕೊಂಡು 4 ಚೈನ್ದು ಲಾಕ್ ಏನಿದೆ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ನಾನು 3 ಅಥವಾ 2 ಚೈನ್ ಹಾಕ್ಕೊಳ್ತೀನಿ. ಸೊ ನೀವು ನೋಡ್ಕೊಳ್ಳಿ, 3 ಚೈನು, ನೀವು ಸ್ವಲ್ಪ ಲಾಂಗಾಗಿ ಏನಾದರೂ ಚೈನ್ ಹಾಕ್ಕೊಂಡಿದ್ರೆ 3 ಚೈನ್ ಹಾಕ್ಕೊಳ್ಬೇಕಾಗುತ್ತೆ. ಸ್ವಲ್ಪ ನಿಮ್ಮದು ಚೈನ್ ಏನಾದರೂ ಶಾರ್ಟ್ ಇತ್ತು ಅಂತಂದರೆ 2 ಚೈನ್ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲ ಅಂದರೆ 2 ಸಾರಿ ಸಿಂಗಲ್ ಕ್ರೋಶಾ ಮಾಡಿಕೊಂಡ್ರೂ ನಡೆಯುತ್ತೆ. ನಾನಿಲ್ಲಿ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಆರ್ಚನ್ನ ಸ್ಟಾರ್ಟ್ ಮಾಡ್ತೀನಿ. ನಾನು ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಳ್ತೀನಿ. ಫಸ್ಟ್ ಕಂಬದ ಗ್ಯಾಪ್ ಏನಿದೆ ಆ ಗ್ಯಾಪಿಗೆ ನಾನು ಒಂದು ಸಾರಿ ತ್ರಿಬಲ್ ಕ್ರೋಶಾನ ಮಾಡ್ಕೊಳ್ತೀನಿ. ಸೊ ನಾವು ಕಳೆದ ಸ್ಟೆಪ್ಪಲ್ಲಿ ಕೂಡ ತ್ರಿಬಲ್ ಕ್ರೋಶಾ ಮಾಡ್ಕೊಂಡಿದ್ವಿ. ಈ ಸ್ಟೆಪ್ಪಲ್ಲಿ ಕೂಡ ತ್ರಿಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ಸ್ಮಾಲ್ ಬೀಡನ್ನ ಮುಂದೆಗಡೆಗೆ ಹಾಕ್ಕೊಳ್ತೀನಿ. ನೋಡಿ, ಈ ರೀತಿ ನೀಡಲ್ ಹತ್ರಕ್ಕೆ ತಳ್ಕೊಂಡು ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಂಡು ಇವಾಗ ಫಸ್ಟ್ ಕಂಬದ ಗ್ಯಾಪಲ್ಲಿ ಏನು ಮಾಡಿದ್ವಿ ಅಲ್ಲಿಗೆ ನೀಡಲ್ನ ಹಾಕಿ 1 ಸಾರಿ 2 ದಾರನ ಒಂದು ಮಾಡಿಕೊಂಡು ಬೀಡನ್ನ ಮುಂದೆ ತಳ್ಕೊತೀನಿ. ಮತ್ತೆ ಉಳಿದಿದ್ದ 2 ದಾರಗಳನ್ನ ಒಂದು ಮಾಡ್ಕೊಳ್ತೀನಿ. ಆವಾಗ ನೋಡಿ ಬೀಡು ಮುಂದೆ ಬಂದಿರುತ್ತೆ. ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಳ್ತೀನಿ. 2ನೇ ಕಂಬದ ಗ್ಯಾಪಿಗೆ ನಾನು ಖಾಲಿ ತ್ರಿಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ತೀನಿ. ಒಂದು ಪ್ಲೇನ್ ತ್ರಿಬಲ್ ಕ್ರೋಶಾ ಕಂಬ ಮಾಡ್ಕೊಳ್ಬೇಕು. ಮತ್ತು ಒಂದು ಬೀಡನ್ನ ಅಲ್ಲಿ ಇನ್ಸರ್ಟ್ ಮಾಡ್ಕೊಳ್ಬೇಕು. ಇನ್ಸರ್ಟ್ ಅಂದರೆ ನೀಡಲ್ಗೆ ಹಾಕ್ಕೊಳ್ಳೋ ಹಾಗಿಲ್ಲ, ಥ್ರೆಡ್ ಹತ್ರ ತಳ್ಕೊಳ್ಬೇಕು ಈ ರೀತಿ. ಮತ್ತು ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಂಡು ಅದೇ ಗ್ಯಾಪಿಗೆ ನಾನು ಒಂದು ಸಾರಿ
2 ದಾರನ ಒಂದು ಮಾಡ್ಕೊಳ್ತೀನಿ, ಒಂದು ಬೀಡನ್ನ ಸ್ವಲ್ಪ ಮುಂದೆಗಡೆ ಹಾಕ್ಕೊಂಡು ಉಳಿದಿದ್ದ ದಾರಗಳನ್ನ 2ನ ಒಂದು 2ನ ಒಂದು ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಬರುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ನೆಕ್ಸ್ಟ್ ಕಂಬದ ಗ್ಯಾಪಿಗೆ ನಾನು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಬೀಡನ್ನ ಮುಂದೆಗಡೆಗೆ ಜರುಗಿಸ್ಕೊಳ್ತೀನಿ. ಸೊ ಹೊಸದಾಗಿ ಆಗ್ತಾ ಇರೋರಿಗೆ ಈ ಡಿಸೈನು ಸ್ವಲ್ಪ ಕಷ್ಟ ಅಂತಲೇ ಫೀಲ್ ಆಗುತ್ತೆ. ಮತ್ತು ಅದೇ ಕಂಬಕ್ಕೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು ಒಂದು ಸಾರಿ 2 ದಾರನ ಒಂದು ಮಾಡ್ಕೊಳ್ತೀನಿ. ಬೀಡನ್ನ ಮುಂದೆಗಡೆಗೆ ಮೂವ್ ಮಾಡಿಕೊಂಡು ಉಳಿದಿದ್ದ ದಾರಗಳನ್ನ ಒಂದು ಮಾಡ್ಕೊಳ್ತೀನಿ. ನೋಡಿ ಒಂದು ಸಾರಿ ಬರೀ ಥ್ರೆಡ್ನ ಸುತ್ತಕೊಂಡು ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಕಂಬದ ಗ್ಯಾಪಿಗೆ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಬೇಕು. ಆಮೇಲೆ ಒಂದು ಸ್ಮಾಲ್ ಬೀಡನ್ನ ಮುಂದೆಗಡೆಗೆ ಜರುಗಿಸ್ಕೊಳ್ಬೇಕು. ವಿಡಿಯೋ ಮಾಡ್ತಾ ಸ್ವಲ್ಪ ಏರುಪೇರಾಗ್ಬಿಟ್ಟಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಬೀಡನ್ನ ಮುಂದೆಗಡೆಗೆ ಜರುಗಿಸ್ಕೊಂಡೆ, ಮತ್ತು ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಂಡು ಅದೇ ಕಂಬದ ಗ್ಯಾಪಿಗೆ ನಾನು ಥ್ರೆಡ್ನ ತಂದು ಒಂದು ಸಾರಿ 2 ದಾರ ಒಂದು ಮಾಡ್ಕೊಳ್ತೀನಿ. ಮತ್ತು ಬೀಡನ್ನ ಮುಂದೆ ಹಾಕ್ಕೊಳ್ತೀನಿ. ಉಳಿದಿದ್ದ ದಾರಗಳನ್ನ 2ನ ಒಂದು ಮತ್ತು ಇನ್ನೊಂದು ಸಾರಿ 2ನ ಒಂದು ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಬರುತ್ತೆ. ನಿಮಗೆ ನಾನು ಇದೇ ಡಿಸೈನಲ್ಲಿ ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡ್ರೆ ಯಾವ ರೀತಿ ಬರುತ್ತೆ, ಮೇಲ್ಗಡೆಯಿಂದ ಹಾಕ್ಕೊಂಡ್ರೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಇದೇ ರೀತಿ ನಾನು ಪೂರ್ತಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಚೈನ್ದು ಗ್ಯಾಪಿಗೆ ನಾನು ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಮತ್ತು 3 ಚೈನ್ ಹಾಕ್ಕೊಳ್ತೀನಿ. ನೀವು 2 ಚೈನ್ ಹಾಕ್ಕೊಂಡಿದ್ರೆ 2 ಚೈನ್ ಹಾಕ್ಕೊಳ್ಳಿ, 3 ಚೈನ್ ಹಾಕ್ಕೊಂಡಿದ್ರೆ 3 ಚೈನ್ ಹಾಕ್ಕೊಳ್ಳಿ. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಬೀಡು ನಮಗೆ ತುಂಬ ಮುಂದೆ ಬರ್ತಾ ಇರುತ್ತೆ, ಆವಾಗವಾಗ ಹಿಂದೆ ಮುಂದೆ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗಬೇಕು ನಾವು. ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. 4 ಚೈನ್ದು ಲಾಕ್ ಏನಿದೆ ಆ ಲಾಕ್ ಮೇಲೆ ನಾನು ಲಾಕ್ ಮಾಡ್ಕೊಳ್ತೀನಿ. ಇವಾಗ ನೆಕ್ಸ್ಟ್ ಚೈನ್ಗೆ ನಾನು 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಚೈನಿಗೆ ಲಾಕ್ ಮಾಡ್ಕೊಳ್ತೀನಿ. ಅದ್ರ ಒಳಗಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಳ್ತೀನಿ. ಫಸ್ಟ್ ತ್ರಿಬಲ್ ಕ್ರೋಶ ಕಂಬದ ಗ್ಯಾಪ್ ಏನಿದೆ ಅಲ್ಲಿಗೆ ನಾನು ಒಂದು ಸಾರಿ ತ್ರಿಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಮತ್ತು ಇವಾಗ ಒಂದು ಸ್ಮಾಲ್ ಬೀಡನ್ನ ಮುಂದೆಗಡೆ ತಳ್ಕೊಳ್ತೀನಿ. ಮುಂದೆಗಡೆ ತಳ್ಕೊಂಡು ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಂಡು ಅದೇ ಕಂಬದ ಗ್ಯಾಪಿಗೆ ನಾನು ಇನ್ನೊಂದು ಸಾರಿ ಥ್ರೆಡ್ನ ತಂದು ಮೊದಲಿಗೆ 2 ದಾರನ ಒಂದು ಮಾಡ್ಕೊಳ್ತೀನಿ. ಬೀಡನ್ನ ಹಿಂದೆಯಿಂದ ಮುಂದೆಗೆ ಜರುಗಿಸ್ಕೊಳ್ತೀನಿ. ಮತ್ತು ಉಳಿದಿದ್ದ ದಾರನ 2ನ ಒಂದು ಮಾಡ್ಕೊಳ್ತೀನಿ. ಕೊನೆಯಲ್ಲಿ ಮತ್ತೆ ಒಂದು ಸಾರಿ 2 ದಾರನ ಒಂದು ಮಾಡ್ಕೊಳ್ತೀನಿ. ಮತ್ತು ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಗ್ಯಾಪಿಗೆ ನಾನು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ತೀನಿ. ಇವಾಗ ಬೀಡನ್ನ ಒಂದು ಮುಂದೆ ಜರುಗಿಸ್ಕೊಳ್ತೀನಿ. ಇದು ನಮಗೆ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ. ಅಭ್ಯಾಸ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಎಕ್ಸ್ಪೀರಿಯನ್ಸ್ ಇದ್ದರೆ ಸ್ವಲ್ಪ ಬೇಗ ಹಾಕ್ಕೊಳ್ಬೋದು. ಫ್ರೆಷರ್ಸ್ಗೆ ಅಂತೂ ತುಂಬಾ ಕಷ್ಟ ಅಂತ ಅನಿಸ್ಬಿಡುತ್ತೆ ಹಾಕ್ತಾ. ನೋಡಿ ನೀಡಲ್ನ ಒಂದು ಸಾರಿ ತಂದು ಒಂದು ಸಾರಿ 2 ದಾರನ ಒಂದು ಮಾಡ್ಕೊಳ್ತೀನಿ. ಬೀಡನ್ನ ಮುಂದೆಗಡೆಗೆ ಮೂವ್ ಮಾಡ್ಕೊಳ್ತೀನಿ. ಮತ್ತು ಇವಾಗ ಇನ್ನೊಂದು ಸಾರಿ 2 ದಾರ ಒಂದು ಮಾಡ್ಕೊಳ್ತೀನಿ. ಉಳಿದಿದ್ದ 2 ದಾರನ ಒಂದು ಮಾಡ್ಕೊಳ್ತೀನಿ. ಸೊ ಇದೇ ರೀತಿ ನೀವು ಪೂರ್ತಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಪೂರ್ತಿ ಆರ್ಚು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ.
ಸೊ ಈ ಸ್ಟೆಪ್ಪಲ್ಲಿ ಆರ್ಚು ಸ್ವಲ್ಪ ಕ್ರಾಸ್ ಆಗಿ ಕಾಣಿಸುತ್ತೆ, ಪರವಾಗಿಲ್ಲ. ನೆಕ್ಸ್ಟ್ ಸ್ಟೆಪ್ ಹಾಕಿದಾಗ ಇದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ನೀವು ಇಲ್ಲಿ ಅಷ್ಟು ನೋಡೋದಕ್ಕೆ ನೀಟಾಗಿ ಕಾಣಿಸ್ತಾ ಇಲ್ಲ ಅಂತ ಡಿಸೈನ್ನ ಸ್ಟಾಪ್ ಮಾಡಿಬಿಡ್ಬೇಡಿ. ಸೊ ಈ ಸ್ಟೆಪ್ಪಲ್ಲಿ ಇದು ಹೀಗೆ ಕಾಣಿಸುತ್ತೆ. ನೆಕ್ಸ್ಟ್ ಇನ್ನೂ ಒಂದು ಸ್ಟೆಪ್ಪು ಬಂದಾಗ ಆರ್ಚು ನೋಡೋದಕ್ಕೆ ನೀಟಾಗಿ ಕಾಣಿಸುತ್ತೆ. ನೋಡಿ, ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಪಿಗೆ ಗ್ರೀನ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. ಸೊ ಮೊದಲಿಗೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 2 ಸಾರಿ ಲಾಕ್ ಮಾಡಿದ್ವಲ್ಲ, ಹಾಗಾಗಿ ಇಲ್ಲಿ ಕೂಡ 2 ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 4 ಚೈನ್ ಏನಿತ್ತು ಅದಕ್ಕೆ ನಾನು ಒಂದು ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಹೋಗ್ತೀನಿ. ಇಲ್ಲಿ ನಾವು ಸಿಂಗಲ್ ಕ್ರೋಶೆ ಆದರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಮತ್ತೆ 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಕೂಡ ಮಾಡ್ಕೊಳ್ಬೋದು. ಸೊ ನಿಮಗೆ ಯಾವ ರೀತಿ ಡಿಸೈನ್ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಬೋದು. ನಾನಿಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಆದರೂ ಮಾಡ್ಬೋದು, ಇಲ್ಲ 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಕೂಡ ಮಾಡ್ಕೊಳ್ಬೋದು. ನೋಡಿ, ನಂದು ಸಿಂಗಲ್ ಕ್ರೋಶೆ ಆಗಿದೆ. ಇವಾಗ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇಲ್ಲ ನಿಮಗೆ ವೈಟ್ ಕಲರ್ ಕಾಣಿಸ್ಬೇಕು ಅಂದರೆ ಮೇಲ್ಗಡೆ ಚೈನ್ ಅಷ್ಟೇ ಹಾಕ್ಕೊಳ್ಬೇಕಾಗುತ್ತೆ. ಚೈನ್ ಹಾಕ್ಕೊಂಡಾಗ ನಿಮಗೆ ವೈಟ್ ಕಲರ್ದು ಸಿಲ್ಕ್ ಥ್ರೆಡ್ ಕೂಡ ಕಾಣಿಸುತ್ತೆ. ಇವಾಗ ನಾನು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ನೋಡಿ, ಕಂಬದ ಮೇಲ್ಗಡೆ ಇರೋ ಚೈನ್ ಹೋಲು 1, 2, 3ನೇ ಚೈನ್ ಹೋಲಿಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಳ್ತೀನಿ. ಇವಾಗ 2ನೇ ಚೈನ್ ಹೋಲ್ ಗ್ಯಾಪಿಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಳ್ತೀನಿ. ಇವಾಗ ಫಸ್ಟ್ ಚೈನ್ ಹೋಲ್ದು ಗ್ಯಾಪ್ ಏನಿದೆ ಅಲ್ಲಿಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಯಾವಾಗಲೂ ನಾವು ಒಂದು ಸೈಡಿಂದ ಮಾಡ್ಕೊಂಡು ಹೋಗ್ತೀವಿ, ಬಟ್ ಈ ಡಿಸೈನಲ್ಲಿ ನಾವು ಮೊದಲನೇ ಸಾರಿಗೆ 3ನೇ ಚೈನ್ ಹೋಲಿಗೆ ನಾವು ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ತೀವಿ, ಮತ್ತು 2ನೇ ಚೈನಿಗೆ ಹಾಕ್ಕೊಳ್ತೀವಿ, ಮತ್ತು ಮೊದಲನೇ ಚೈನಿಗೆ ಹಾಕ್ಕೊಳ್ತೀವಿ. ಇದನ್ನು ಬ್ಯಾಕ್ ಸ್ಟಿಚ್ ಅಂತ ಹೇಳಬಹುದು, ಇಲ್ಲ ಕ್ರಾಸ್ ವರ್ಕ್ ಅಂತಾದರೂ ಹೇಳ್ಬೋದು. ಇವಾಗ ಇಲ್ಲಿ ಕೂಡ ನಾನು ಒಂದು ಸ್ಮಾಲ್ ಸೈಜ್ದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಬೀಡ್ ಆ್ಯಡ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿಂದ ನಾನು 3ನೇ ಚೈನ್ ಹೋಲ್ ಗ್ಯಾಪಿಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಸೊ ಪ್ರತಿ ಸಾರಿ ಈ ಡಿಸೈನ್ನ ಸ್ಟಾರ್ಟ್ ಮಾಡೋವಾಗ 2 ಚೈನ್ ಹೋಲ್ನ ಬಿಟ್ಟು 3ನೇ ಚೈನ್ ಹೋಲಿಗೆ ಹಾಕ್ಕೊಳ್ಬೇಕು, ಮತ್ತು 2ನೇ ಚೈನ್ ಹೋಲಿಗೆ ಹಾಕ್ಕೊಳ್ಬೇಕು, ಆಮೇಲೆ 1ನೇ ಚೈನ್ ಹೋಲಿಗೆ ನಾವು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಬೇಕು. ಸೊ ಇದು ಇಂಟು ಮಾರ್ಕ್ನಲ್ಲಿ ಒಂದು ಪುಟ್ಟದಾದ ಡಿಸೈನ್ ಕ್ರಿಯೇಟ್ ಆಗಿರುತ್ತೆ. ನೀವು ಫ್ರೆಷರ್ಸ್ ಆಗಿದ್ದರೆ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಬಟ್ ವಿಡಿಯೋನ ನಿಧಾನವಾಗಿ ನೋಡ್ಕೊಂಡು ಮಾಡಿದ್ರೆ ಆರಾಮವಾಗಿ ಹಾಕ್ಕೊಳ್ಬಿಡ್ಬೋದು. ನೋಡಿ, 3 ಚೈನ್ ಹೋಲ್ ಗ್ಯಾಪಿಗೆ ನಾನು ಕಂಬ ಹಾಕಿದ ಮೇಲೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿಂದ ನಾನು ಮತ್ತೆ 3ನೇ ಚೈನ್ ಹೋಲ್ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ತೀನಿ. ಅದಾದಮೇಲೆ ಮತ್ತೆ ನೀಡಲ್ ಮೇಲೆ ಇನ್ನೊಂದು ಸಾರಿ ದಾರ ಸುತ್ತಕೊಳ್ತೀನಿ. ಅಲ್ಲಿಂದ 2ನೇ ಚೈನ್ ಹೋಲ್ ಗ್ಯಾಪಿಗೆ, ಅಂದರೆ ಒಂದು ಸ್ಟೆಪ್ ಹಿಂದೆಗಡೆ ಇರೋ ಚೈನ್ ಹೋಲ್ ಗ್ಯಾಪಿಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ತೀನಿ. ಇವಾಗ ಮೊದಲನೇ ಚೈನ್ ಹೋಲ್ ಗ್ಯಾಪಿಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಇದು ಡಿಸೈನು ನಮಗೆ ಬ್ಯಾಕಲ್ಲಿ ಹೋಗಿ ವರ್ಕ್ ಮಾಡ್ಕೊಳ್ಬೇಕು. ಆವಾಗ ಈ ಡಿಸೈನ್ ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಕಾಣಿಸುತ್ತೆ. ಇಲ್ಲ ಪೀಕಾಟ್ ಡಿಸೈನ್ ಹಾಕಿರ್ತೀವಲ್ಲ, ಪೀಕಾಟ್ ಡಿಸೈನ್ ಬೇಡ ಅನ್ನೋರಿಗೆ ನಾವು ಈ ರೀತಿ ಡಿಸೈನ್ನ ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ಕಾಣಿಸುತ್ತೆ. ಇದೇ ರೀತಿ ನಾವು ಪೂರ್ತಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಂಡು ಬರಬೇಕು. ಪೂರ್ತಿ ಆರ್ಚು ಕಂಪ್ಲೀಟ್ ಆದಮೇಲೆ ಕೊನೆಯಲ್ಲಿ ನೋಡಿ 4 ಚೈನ್ದು ಲಾಕ್ ಏನಿದೆ ಆ ಲಾಕ್ ಮೇಲೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಆರ್ಚು ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮ್ಗೆ ಈ ರೀತಿ ಕಾಣಿಸುತ್ತೆ. ಎಲ್ಲೂ ಕೂಡ ಆರ್ಚು ಬೆಂಡಾಗಿರೋ ರೀತಿ ಕಾಣಿಸೋದಿಲ್ಲ. ಸೊ ಬೀಡನ್ನ ಸ್ವಲ್ಪ ಒಂದು ಸಾರಿ ಈ ರೀತಿ ಒಂದೇ ಲೆವೆಲಿಗೆ ಬರೋ ಹಾಗೆ ಮಾಡಿಕೊಂಡ್ರೆ ಆಯಿತು. ಸೊ ಇನ್ ಕೇಸ್ ನಿಮಗೆ ಬೇಕಂದರೆ ಸ್ಟೋನ್ ಚೈನ್ನ ಕೂಡ ಇಲ್ಲಿ ಅಂಟಿಸ್ಕೊಳ್ಬಹುದು. ನೋಡಿ, 3 ಕಾಂಬಿನೇಷನ್ ಇರೋ ಸ್ಯಾರಿಗೆ ನಾನು 3 ಕಾಂಬಿನೇಷನ್ ಸೆಟ್ ಆಗೋ ಹಾಗೆ ನಾನು ಈ ಆರ್ಚ್ನ ಹಾಕಿರುವಂಥದ್ದು.
ಇವಾಗ ನೆಕ್ಸ್ಟ್ ಚೈನಿಗೆ ನಾನು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಹೋಗ್ತೀನಿ. ಎಷ್ಟು ಹಿಡಿಸುತ್ತೆ ಅಷ್ಟು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕು. ಸಿಂಗಲ್ ಕ್ರೋಶ ಬೇಡ ಅಂದರೆ ನೀವು ಬೇಕಂದರೆ 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಕೂಡ ಮಾಡ್ಕೊಳ್ಬಹುದು. ಇವಾಗ ಈ 3 ಚೈನ್ ಏನಿತ್ತು ಅಲ್ಲಿಗೆ ನಾವು ಏನು ಮಾಡೋದು ಬೇಡ, ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ಬೇಕು. ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಅಲ್ಲಿಂದ ನಾವು 3ನೇ ಚೈನ್ ಹೋಲ್ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ನೋಡಿ 1 2 3 3ನೇ ಕಂಬದ ಮೇಲ್ಗಡೆ ಇರೋ ಚೈನ್ ಏನಿದೆ ಆ ಚೈನ್ ಹೋಲ್ದು ಗ್ಯಾಪಿಗೆ ನಾವು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಬೇಕು. ಮತ್ತು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಇವಾಗ ಒಂದು ಸ್ಟೆಪ್ ಹಿಂದೆ ಅಂದರೆ 2ನೇ ಚೈನ್ ಏನಿದೆ ಆ ಚೈನಿಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಮತ್ತೆ ಇನ್ನೊಂದು ಸಾರಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇವಾಗ ಮೊದಲನೇ ಕಂಬದ ಮೇಲ್ಗಡೆ ಇರೋ ಚೈನಿಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಸೊ ಈ ಡಿಸೈನ್ ಸ್ವಲ್ಪ ಡಿಫ್ರೆಂಟಾಗೆ ಕಾಣಿಸುತ್ತೆ ಫ್ರೆಂಡ್ಸ್. ಇವಾಗ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗಿಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ಬೋದು. ನಾವು ನಾರ್ಮಲಾಗಿ ನೀಡಲಿಂದ ಬೀಡನ್ನ ಆ್ಯಡ್ ಮಾಡಿಕೊಂಡ್ರೆ ಅದು ಯಾವ ರೀತಿ ಕಾಣಿಸುತ್ತೆ, ಮತ್ತು ನಾವು ಥ್ರೆಡ್ ಒಳಗಡೆಗೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿದ್ರೆ ಅದು ಎಲ್ಲಿ ಕಾಣಿಸುತ್ತೆ ಅಂತ ನಿಮಗೆ ಈ ಡಿಸೈನಲ್ಲಿ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಎಷ್ಟೊಂದು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಸೊ ಬೀಡನ್ನ ಹಾಗೆ ನೀಡಲಿಂದನೇ ಹಾಕ್ಕೊಳ್ಬಹುದಲ್ವಾ, ಏನಕ್ಕೆ ಥ್ರೆಡ್ಡಿಗೆ ಹಾಕ್ಕೊಂಡು ಇನ್ಸರ್ಟ್ ಮಾಡ್ತಾರೆ ಅಂತ. ಸೊ ಈ ಡಿಸೈನಲ್ಲಿ ನೋಡಿ ಥ್ರೆಡ್ಡಿಗೆ ಹಾಕ್ಕೊಂಡಿರೋದ್ರಿಂದ ಬೀಡು ಎಲ್ಲಿ ಬಂದಿದೆ, ಮತ್ತು ಈ ಗ್ರೀನ್ ಕಲರ್ದು ಸ್ಟೆಪ್ ಏನು ಹಾಕ್ತಾ ಇದ್ದೀನಿ ಅದರಲ್ಲಿ ನಾನು ಬೀಡನ್ನ ನೀಡಲಿಂದ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಆ ಬೀಡು ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋ ಡಿಫ್ರೆನ್ಸು ನಮಗೆ ಈ ಡಿಸೈನಲ್ಲಿ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇದೇ ರೀತಿ ನಾವು ಪೂರ್ತಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ವಿಡಿಯೋ ತುಂಬ ಲಾಂಗ್ ಆಗಿರೋದ್ರಿಂದ ನಾನು ಪೂರ್ತಿ ಆರ್ಚ್ನ ಇಲ್ಲಿ ತೋರಿಸ್ತಾ ಇಲ್ಲ. ಸೊ ಫಸ್ಟ್ ಸ್ಟೆಪ್ ಹೇಳ್ಕೊಟ್ಟಿದ್ದೀನಲ್ಲ ಅದೇ ರೀತಿ ನಾವಿಲ್ಲಿ ಪೂರ್ತಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಪೂರ್ತಿ ಆರ್ಚ್ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ಈ 4 ಚೈನ್ದು ಗ್ಯಾಪ್ ಏನಿದೆ ಆ ಗ್ಯಾಪಿಗೆ ನಾವು ಕುಚ್ಚು ಕಟ್ಟುವಂಥದ್ದು. ಸೊ ಕುಚ್ಚೆಲ್ಲ ಕಟ್ಟಿ ಆದಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ನಾನಿಲ್ಲಿ ಒಟ್ಟು 150 ಎಳೆ ದಾರಾನ ತಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿಕೊಂಡಾಗ 300 ಎಳೆ ದಾರದಿಂದ ಕುಚ್ಚು ಕಟ್ಟಿರುವಂಥದ್ದು. ಕುಚ್ಚಿಗೆ ನಾನು 2 ಕಾಂಬಿನೇಷನ್ ಮಾತ್ರ ತಗೊಂಡಿದ್ದೀನಿ. ಯಾಕಂದರೆ ಲಾಸ್ಟಲ್ಲಿ ನಾವು ಗ್ರೀನ್ ಕಲರ್ನ ಹಾಕಿರೋದ್ರಿಂದ ಕುಚ್ಚು ಆ ಕಲರ್ ಥ್ರೆಡ್ಡಿಂದ ನಾನು ಕಟ್ಕೊಂಡಿಲ್ಲ. ವೈಟು ಮತ್ತು ಪಿಂಕ್ ಏನಿತ್ತು ಅದರಿಂದ ನಾನಿಲ್ಲಿ ಕುಚ್ಚನ್ನ ಕಟ್ಕೊಂಡಿರುವಂಥದ್ದು. ನೋಡಿ ನಾವು ಥ್ರೆಡ್ ಒಳಗಡೆಗೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿದ್ವಲ್ಲ ಅದು ನಮಗೆ ಎದ್ದು ಕಾಣಿಸ್ತಾ ಇದೆ. ನೋಡಿ ಕೊನೆಯಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಸ್ಯಾರಿ ಉಳಿದಿತ್ತು, ಹಾಗಾಗಿ ನಾನಲ್ಲಿ 3 ಕುಚ್ಚುಗಳು ಬರೋ ಹಾಗೆ ಹಾಕ್ಕೊಂಡಿದ್ದೀನಿ. ಸೊ ಡಿಸೈನ್ ಅಂತೂ ನೋಡೋದಕ್ಕೆ ಡೈರೆಕ್ಟಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಿಮಗೆ ಬೇಕಂದರೆ ಈ ರೀತಿ ಬೀಡನ್ನ ಕೂಡ ಅಟ್ಯಾಚ್ ಮಾಡ್ಕೊಳ್ಬೋದು. ಸೊ ನೀವಿಲ್ಲಿ ಗಮ್ ಹಾಕಿ ಅಂಟಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಥ್ರೆಡ್ಡಿಂದ ನೀವು ಈ ಥರ ಬೀಡನ್ನ ಸ್ಟಿಚ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ಟಿಚ್ ಮಾಡಿಲ್ಲ, ಜಸ್ಟ್ ನಿಮಗೆ ತೋರಿಸೋದಕ್ಕೆ ಅಂತಷ್ಟೇ ಇಟ್ಟಿದ್ದೀನಿ. ಸೊ ಬೀಡ್ ಬೇಕು ಅನ್ನೋರು ನೀವು ಈ ಥರ ಇಟ್ಕೊಳ್ಬೋದು. ಸೊ ಇನ್ ಕೇಸ್ ಏನಾದರೂ ಆ ಬೀಡ್ದು ಕಲರ್ ಹೋಯ್ತಂದರೆ ಆ ಥ್ರೆಡ್ನ ಕಟ್ ಮಾಡಿ ಆ ಬೀಡನ್ನ ತೆಗೆದು ಬಿಡ್ಬೋದು. ಯಾಕಂದರೆ ಮೈಸೂರು ಸಿಲ್ಕ್ ಸ್ಯಾರಿಯಲ್ಲಿ ಕೆಲವೊಮ್ಮೆ ಬೀಡು ಬ್ಲ್ಯಾಕ್ ಬಂದುಬಿಟ್ಟಿರುತ್ತೆ. ಸೊ ಹಾಗೆ ಬಿಟ್ಕೊಂಡ್ರೆ ಅದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಆವಾಗ ಬೇಕಂದರೆ ನೀವು ಥ್ರೆಡ್ನಿಂದ ಇದನ್ನು ಸ್ಟಿಚ್ ಮಾಡ್ಕೊಂಡಿರ್ತೀರಲ್ಲ, ಹಾಗಾಗಿ ಆ ದಪ್ಪು ಬೀಡನ್ನ ನೀವು ರಿಮೂವ್ ಮಾಡ್ಕೊಳ್ಬಿಡ್ಬೋದು. ಸೊ ಆರ್ಚ್ ಸೆಂಟರ್ನಲ್ಲಿ ನಾವೇನು ಹಾಕಿದ್ದೀವಿ ಆ ಬೀಡನ್ನ ನಾವು ರಿಮೂವ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನೋಡಿ ಬೀಡ್ ಬೇಕು ಅನ್ನೋರು ಬೀಡ್ ಹಾಕ್ಕೊಂಡು ನೀವು ಡಿಸೈನ್ ಮಾಡ್ಕೊಳ್ಳಿ. ಬೀಡ್ ಬೇಡ ಅನ್ನೋರು ಬೀಡನ್ನ ತೆಗೆದುಬಿಟ್ಟು ನೀವು ಹಾಗೇ ಬಿಟ್ಕೊಳ್ಬಹುದು. ನೋಡಿ ಬೀಡ್ ಇಟ್ಟರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಈ ಬೀಡ್ಗಳಿಗೆ ನಮಗೆ ಕಲ್ಲರ್ಗೆ ಗ್ಯಾರಂಟಿ ಇರೋದಿಲ್ಲ. ಯಾವಾಗ ಅಂದರೆ ಆವಾಗ ಕಲರು ಶೇಡ್ ಆಗಿರುತ್ತೆ. ಹಾಗಾಗಿ ಬೀಡ್ ಬೇಡ ಅನ್ನೋರಿಗೆ ಈ ಬೀಡನ್ನ ರಿಮೂವ್ ಮಾಡಿ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ.
ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತು ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್.